ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳಿ ನೋಡ್ಕೊಬನ್ನಿ ಹೇಗೆ ಮಾಡೋದು ಅಂತ. ನಾನು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೀಗ ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಆಮೇಲೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಗೋಡಂಬಿ ಹಾಕಿದ್ದೀನಿ. ಸೇಮ್ ಡಾಬಾ ಸ್ಟೈಲೇ ಬಂದಿತ್ತು. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಕ್ಕೀಗ ನಾನು 1 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. 1 ಸ್ಪೂನ್ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಕಾಲಷ್ಟು ಖಾರ ಪುಡಿ ಹಾಕ್ತೆ. ನಿಮಗೆ ಎಷ್ಟು ಖಾರ ಹಾಕಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮನೆ ಸ್ವಲ್ಪ ಖಾರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಈಗ ಒಂದು ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಮಾಡಿಕೊಂಡೆ. ಅದಕ್ಕೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದರೆ ತಳ ಹಿಡಿಯುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಈಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಇದೆಲ್ಲ ಆದಮೇಲೆ ತಣ್ಣಗಾಗಕ್ಕೆ ಇಡೋಣ. ಅದನ್ನು ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಬಿಟ್ಟು ಹಾಕೋಣ. ನಾನೀಗ ಒಂದು ಪ್ಯಾನಿಗೆ ಬಟರ್ ಹಿಟ್ಟು ತೊಗೊಂಡಿದ್ದೀನಿ. ಬಟರಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಈಗ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನೀಗ ನೋಡಿ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅದಕ್ಕೆ ಅರಿಶಿನ ಹಾಕಿದಷ್ಟು ಬೇಗ ಆಗುತ್ತೆ ಅಂತ ಹೇಳಿ, ಫ್ರೈ ಚೆನ್ನಾಗಾಗುತ್ತೆ ಅಂತ ಹೇಳಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಅರಿಶಿನ ಹಾಕಿದ್ಮೇಲೆ ಯಾವ ಥರ ಆಯಿತು ಅಂಥೇಳಿ. ಅದಾದಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಎಣ್ಣೆ ಬಟರ್ ಇತ್ತಲ್ಲ, ಅದಕ್ಕೇ ನಾನೀಗ 1-2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ, ರುಬ್ಬಿಟ್ಕೊಂಡಿರೋದನ್ನ ಮಸಾಲೆನ ಹಾಕ್ಕೋತಾ ಇದ್ದೀವಿ. ಅದಕ್ಕೆ ಅದು ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಈಗ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಫ್ರೈ ಆಗಿದೆ ನೋಡಿ. ಈಗ ಅದಾದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ. ಎಷ್ಟು ಬೇಕಂತ ನೋಡಿದೆ, ನನಗೆ ಅದು ಗಟ್ಟಿ ಅನ್ನಿಸ್ತು, ತುಂಬ ತಿಕ್ಕಾಗಿದೆ ಅಂಥೇಳಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಈಗ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಆಮೇಲೆ ಪನ್ನೀರ್ ಹಾಕ್ಬೇಕು. ಅದು ಕುದಿಬೇಕಲ್ಲ, ಅದು ಫ್ಲೇವರ್ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಈಗ ನೋಡಿ ಕುದೀತಾ ಇದೆ. ಕುದ್ಮೇಲೆ ಈಗ ನಾನು ಪನ್ನೀರ್ ಹಾಕ್ತೀನಿ. ಅದಕ್ಕೆ ನೋಡಿ ಈಗ ಪನ್ನೀರ್ ಹಾಕ್ತೀನಿ. ಇದು ಹಾಕಿ 1-2 ನಿಮಿಷ ಕ್ಲೋಸ್ ಮಾಡಿಡ್ತೀನಿ. ಅದು ಪನ್ನೀರಿಗೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಇದು ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಅನ್ನ, ಚಪಾತಿಗೆಲ್ಲ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈಗ ಆಗಿದೆ. ಇದಾದಮೇಲೆ ನಾನು ಇದಕ್ಕೆ ಇದು ಕುದ್ದಾದಮೇಲೆ ನಾನೀಗ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಅದು ಹಾಕ್ಕೊಂಡೆ. ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ ಇದಾದಮೇಲೆ ಹೇಗಾಗಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.